ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ನಾನು ನಿಮಗೆ ಈಗ ತೋರಿಸ್ತಾ ಇರೋದು ಬೆಂಗಳೂರಿನಿಂದ ನಾವು ಏನು ಚಳ್ಳಕೆರೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಆಲ್ರೆಡಿ ನಾವು 1 ಕಿಲೋಮೀಟ್ರ್ ಎಂಟ್ರಿ ಕೊಟ್ಟಾಗಿದೆ. ಈಗ ಇದು ನಾವು ತೋರಿಸ್ತಾ ಇರೋದು ನಿಮಗೆ ಬೆಂಗಳೂರು ರೋಡು. ಈ ಬೆಂಗಳೂರು ರೋಡಲ್ಲಿ ಇಂದ ನಾವು ಕಂಪ್ಲೀಟ್ ಜಮೀನಿಗೆ ಹೋಗ್ತಾ ಇದ್ದೀವಿ. ಜಮೀನಿಗೆ ಯಾವ ಥರ ಹೋಗೋದು ಅಂತಂದರೆ, ಈ ಚಳ್ಳಕೆರೆ ಸಿಟಿ ತುಂಬ ವಿಶಾಲವಾಗಿ ಬೆಳೆದಿದೆ. ಈ ಸಿಟಿಯಿಂದ ನಮಗೆ ಕೇವಲ 35 ಕಿಲೋಮೀಟ್ರ್ 35 ಕಿಲೋಮೀಟ್ರ್ ಹೋದ್ಮೇಲೆ ನಮಗೆ ಆ ಒಂದು ಜಮೀನು ಸಿಗುತ್ತೆ. ಟಾರ್ ರೋಡ್ ಅಟ್ಯಾಚ್ ಆಗಿ ಆ ಒಂದು ಜಮೀನಲ್ಲಿ ನಮಗೆ ಮೊದಲನೇದಾಗಿ ನೀರು, ವಾತಾವರಣ, ಅಕ್ಕಪಕ್ಕದಲ್ಲಿ ತೋಟಗಳು ಹೇಗಿದೆ, ಮತ್ತು ವಾಟರ್ ಸೋರ್ಸ್ ಚೆನ್ನಾಗಿದೆಯಾ ಇಲ್ವಾ, ಸಾಯಿಲ್ ಬಂದುಬಿಟ್ಟು ಕೆಂಪು ಭೂಮಿ, ತುಂಬ ಚೆನ್ನಾಗಿರೋಂಥ ಸಾಯಿಲು, ಅಕ್ಕಪಕ್ಕದಲ್ಲಿ ಎಲ್ಲ ತೋಟಗಳಿದ್ದಾವೆ, ಅವು ಸಮೇತ ನಿಮಗೆ ತೋರಿಸ್ಕೊಡ್ತೀನಿ. ಇದು ಸಿಟಿ, ಇದು ಹೋಗೋದು ಒಂದು ಲೈನು, ಇದು 6 ಲೈನ್. ಇದು ನೋಡಿ, ಸಿಟಿ ತುಂಬ ಚೆನ್ನಾಗೆಲ್ಲ ಬೆಳೆದಿದೆ, ಭಾಳ ಚೆನ್ನಾಗಿದೆ ಸಿಟಿ. ಯಾಕೆಂದರೆ ತುಂಬ ಜನ ನಮ್ಮ ವೀಕ್ಷಕರು ಚಳ್ಳಕೆರೆ ಬಗ್ಗೆ ಗೊತ್ತಿಲ್ಲ ಪಾಪ. ಯಾಕೆ ಹೇಳಿ, ಚಳ್ಳಕೆರೆ ಗೊತ್ತಿಲ್ಲ, ಚಳ್ಳಕೆರೆಯಲ್ಲಿ ಬಂದು ನೋಡಿಲ್ಲ ಏನಿದೆ ಅಂತೇಳ್ಬಿಟ್ಟು. ನೀವು ಒನ್ ಟೈಮ್ ಚಳ್ಳಕೆರೆ ಬಂದರೆ ನೆಕ್ಸ್ಟ್ ಟೈಮ್ ಚಳ್ಳಕೆರೆ ಹೋಗಿ ಬನ್ನಿ ಅಂತ ಅಂದ್ಬಿಟ್ಟು ಫ್ಯಾಮಿಲಿಯವ್ರಿಗೆ ನೀವು ರೆಫರ್ ಮಾಡ್ತೀರಾ. ಚೆನ್ನಾಗಿದೆ ಸಿಟಿ ಎಲ್ಲ, ಸ್ವಚ್ಛವಾದಂಥ ಸಿಟಿ ನಮ್ಮದು, ಭಾಳ ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ. ಅದನ್ನು ಬರುವಂಥ ಒಂದು ಕಸ್ಟಮರ್ಗಳು ಅಂದರೆ ಖುಷಿ ಪಡ್ತಾರೆ. ಈ ಸಿಟಿನ ಒಂದು ಸ್ವಚ್ಛತೆ ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಎಲ್ಲ ನಾಗರಿಕರು ಅದೇ ತರಹ. ಇಲ್ಲೆಲ್ಲ ಹೂವಿನ ಮಾರ್ಕೆಟ್ ಆಗುತ್ತೆ ಬೆಳಗ್ಗೆ ಟೈಮಲ್ಲಿ ಈ ಕಡೆ, ಮತ್ತು ಈ ಸೈಡ್ ಸಹ ಇರುತ್ತೆ ಹೂವಿನ ಮಾರ್ಕೆಟು, ತುಂಬ ದೊಡ್ಡದಾಗಿರುತ್ತೆ. ಹಬ್ಬ ಅರ್ಬಿಗಳಿಗೂ ಜಾಸ್ತಿ ಇರುತ್ತೆ. ಇಲ್ಲಿ ಯಾವುದೇ ಥರ ನಮಗೆ ಇದೆಲ್ಲ ಸರ್ಕಲ್ಲು, ನೆಹರು ಸರ್ಕಲ್. ಇದು ಬಳ್ಳಾರಿ ಹೋಗುತ್ತೆ, ಈ ಕಡೆ ಚಿತ್ರದುರ್ಗ ಹೋಗುತ್ತೆ. ಇದು ಚಿತ್ರದುರ್ಗ ಹೋಗುವಂಥ ರಸ್ತೆ, ಇದು ಬಳ್ಳಾರಿ ಹೋಗುವಂಥ ರಸ್ತೆ ಡೈರೆಕ್ಟು. ನಾವು ಈಗ 2 ರಸ್ತೆ ಬರುತ್ತೆ ನೋಡಿ. ಈಗ ನಾವು ಈ ಕಡೆ ಇದು ಬೆಂಗಳೂರಿಂದ ಬಂದಿರುವಂಥ ರಸ್ತೆ, ಇದು ನಮ್ಮ ಪಾವಗಡ ಹೋಗುವಂಥ ರಸ್ತೆಯಲ್ಲಿ ನಮಗೆ ಡಿವೈಡ್ ಆಗುತ್ತೆ. 2 ರಸ್ತೆಗಳು ಸಿಗುತ್ತೆ. ಇಲ್ಲಿಂದ 9 ಕಿಲೋಮೀಟ್ರ್ ಹೋದ ನಂತರ ನಾವು ಲೆಫ್ಟ್ ಹೋದರೆ ಕಲ್ಯಾಣದುರ್ಗ ಹೋಗುತ್ತೆ, ಸ್ಟ್ರೈಟ್ ಹೋದರೆ ಪಾವಗಡ, ಹಿಂದೂಪುರ, ಈ ಥರ ಹೋಗುತ್ತೆ ರಸ್ತೆ. ಸಿಟಿ ತುಂಬ ಇನ್ನೂ ದೊಡ್ಡದಾಗಿದೆ. ನಾನು ನಿಮಗೆಲ್ಲ ಸಿಟಿ ತೋರಿಸ್ತಾ ಇಲ್ಲ, ಓನ್ಲಿ ನಾವು ಹೋಗುವಂಥ ರಸ್ತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡು ಹಿಂದ್ಗಡೆ ಹೋಯ್ತು. ಆ್ಯಕ್ಚುಲಿ ಆ ಕಡೆ ಇರುತ್ತೆ ಪ್ರೈವೇಟ್ ಬಸ್ ಸ್ಟ್ಯಾಂಡು. ಇಲ್ಲಿ ವಿಲೇಜ್ಗಳಿಗೆ ಹೋಗೋವಂಥ ಬಸ್ಸುಗಳು ಕೆಲವು ನಿಂತ್ಕೊತಾರೆ. ಈ ಕಡೆ ಎಲ್ಲ ಫಿಲಮ್ಸ್, ನಮ್ಮ ಥಿಯೇಟ್ರ್ಗಳು ಇವೆಲ್ಲ ಈ ಥರ ಇದೆ. ಇಂಡಸ್ಟ್ರಿಯಲ್ಸ್ಗಳು ಮುಂದೆ ಹೋದ್ಮೇಲೆ ಒಳ್ಳೊಳ್ಳೆ ನೀಟ್ ಆ್ಯಂಡ್ ಕ್ಲೀನಾಗೆ ನಮಗೆ ತುಂಬ ಚೆನ್ನಾಗಿದೆ ಸಿಟಿ. ಹೇಳೋದಾದರೆ ನೋಡಿ, ನಿಮಗೆ ಆ ಥರ ಎಲ್ಲಿ ಕಾಣ್ತಾ ಇಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಇದೆ ಸಿಟಿ. ಕಾಣಿಸ್ತಾ ಇದೆಯಲ್ಲ ನಿಮಗೆ ಎಷ್ಟು ಸ್ವಚ್ಛತೆಯ ಸಿಟಿ ಅಂದರೆ ನಮ್ಮ ಚಿತ್ರದುರ್ಗದಲ್ಲಿ, ನಮ್ಮ ಚಳ್ಳಕೆರೆ ಚಿತ್ರದುರ್ಗನೂ ತುಂಬ ಚೆನ್ನಾಗಿದೆ. ನಾವು ಹೋಗ್ಬಿಟ್ಟು ನಿಮಗೆ ಜಮೀನು ಯಾವ ಥರ ಇದೆ ಅದನ್ನು ನಾನು ನಿಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ತೋರಿಸ್ತೀನಿ. ಮತ್ತು ರಸ್ತೆಗಳೆಲ್ಲ ನಿಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ತೋರಿಸ್ತೀನಿ. ಯಾಕೆಂದರೆ ರಸ್ತೆಗೆ ಇರಬೇಕು ನಮ್ಮ ಜಮೀನು ಅನ್ನೋದು ತುಂಬ ಜನದ ಕಾನ್ಸೆಪ್ಟ್ ಇರುತ್ತೆ. ಆ ಥರ ನಾನು ಒಳ್ಳೆ ಒಂದು ಬಜೆಟಲ್ಲಿ ಕೊಡೋವಂಥ ಲ್ಯಾಂಡು ನೀವು ನೋಡಿ ಖುಷಿ ಪಡಬೇಕು. ಯಾವುದೇ ಕಾರಣಕ್ಕೂ ಕಸ್ಟಮರ್ ಮೋಸ ಹೋಗ್ಬಾರ್ದು, ನಮ್ಮ ಕಾನ್ಸೆಪ್ಟ್ ಇರುತ್ತೆ. ನೀವು ಯಾವುದೇ ಪ್ರಾಪರ್ಟಿ ತೊಗೊಳ್ಳಿ, ನಾವು ಜೆನ್ಯೂನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಪೇಪರ್ಸ್ ಕೊಡ್ತೀವಿ. ಒಳ್ಳೆ ಜಮೀನು ಆಯ್ಕೆ ಮಾಡ್ಕೊಳೋದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಮತ್ತು ಅಗ್ರಿಕಲ್ಚರ್, ನನಗೆ ಭೂಮಿ ಬೇಕೇ ಬೇಕು ಅನ್ನೋರು ನೀವು ಅಗ್ರಿಕಲ್ಚರ್ ಪರ್ಪಸ್ ಆಗಿ ತೊಗೊತೀರಾ, ಅಥವಾ ಇನ್ವೆಸ್ಟ್ಮೆಂಟಾಗಿ ಪರ್ಪಸ್ ಆಗಿ ತೊಗೊತೀರಾ, ಅಥವಾ ನಮಗೆ ಕಮರ್ಷಿಯಲ್ ಪರ್ಪಸ್ ಆಗಿ ತೊಗೊತೀರಾ ಅನ್ನೋದು ಅದು ಮೇನ್ ಉದ್ದೇಶ ಆಗಿರುತ್ತೆ. ನಿಮಗೆ ನೋಡಿ ಇದೆಲ್ಲ ಕಂಪ್ಲೀಟಾಗಿ ನೀಟ್ ಆ್ಯಂಡ್ ಕ್ಲೀನ್. ಇದು ರೈಲ್ವೆ ಗೇಟ್ ಬಂತು. ಇದು ಟ್ರೈನ್ ಫೆಸಿಲಿಟಿಗೂ ಸಹ ಇದೆ ನಮಗೆ. ಇಲ್ಲಿಂದ ಬೆಂಗಳೂರು ಹೋಗೋದಕ್ಕೆ, ಮೈಸೂರು ಹೋಗೋದಕ್ಕೆ 2 ಕಡೆಗೂ ಇದೆ. ಈ ಕಡೆ ಕಲ್ಯಾಣದುರ್ಗ, ನಾನು ನಿಮಗೆ ಗುಂತಕಲ್ಲು, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಎಲ್ಲ ಕಡೆಯೂ ಟ್ರೈನ್ ಫೆಸಿಲಿಟಿ ಇದೆ. ನಾನು ನಿಮಗೆ ಇದು ಈಗ ಹೋಗ್ತಾ ಇರೋದು ನಾನು ಪಾವಗಡ ರಸ್ತೆ ನೋಡಿ. ಇದು ರಸ್ತೆ. ನಾವು ಏನು ಒಂದು
ಪಾವಗಡ ಹೋಗುತ್ತೆ ಅಂತ ಹೇಳ್ತಿದ್ವಿ. ಒಂದು ಪಾವಗಡ ಹೋಗುವಂಥ ರಸ್ತೆ ಒಂದು ನೋಡಿ, ಈ ಕಡೆ ಇದು ಪಾವಗಡ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ಪಾವಗಡ ಹೋಗುವಂಥ ರಸ್ತೆ, ಈ ಕಡೆ ಇದು ಪಾವಗಡ ಹೋಗುವಂಥ ರಸ್ತೆ ಡಿವೈಡ್ ಆಯಿತು ಇಲ್ಲಿಂದ. ಇದು ಡೈರೆಕ್ಟ್ ನಮಗೆ ಅನಂತಪುರ ಹೋಗುವಂಥ ರಸ್ತೆ ಸಿಗುತ್ತೆ, ಕಲ್ಯಾಣದುರ್ಗ ಟು ಅನಂತಪುರ. ನೋಡಿ ಸರ್, ಇದೇ ರಸ್ತೆ ಎಷ್ಟು ಚೆನ್ನಾಗಿದೆ ನೋಡಿ, ನೀಟ್ ಆ್ಯಂಡ್ ಕ್ಲೀನು. ಪಕ್ಕದಲ್ಲಿ ದಾಳಿಂಬರೆ ಮಾಡಿದ್ದಾರೆ. ದಾಳಿಂಬರೆಯಲ್ಲಿ ಒಂದೇ ಒಂದು ವೈರಸ್ ಇಲ್ಲ, ಎಷ್ಟು ಚೆನ್ನಾಗಿ ಕಾಯ್ದಿದೆ ನೋಡಿ. ಕಂಪ್ಲೀಟ್ ಇದು ನಮಗೆ 6 ಎಕರೆ ದಾಳಿಂಬರೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೇ ರೋಡಲ್ಲಿ ನಾವು ಮತ್ತೆ ಮುಂದೆ ಹೋದರೆ, ಈ ಕಡೆ ಎಲ್ಲ ತೋಟಗಳು, ಇದೇ ರೋಡಲ್ಲಿ ನಾವು ಮುಂದೆ ಹೋದರೆ ನೋಡಿ, ಇಲ್ಲೇ ಇಂದ ನಮ್ಮ ಜಮೀನು ಸ್ಟಾರ್ಟ್ ಆಗುತ್ತೆ. ಈ ದಾಳಿಂಬರೆ ಪ್ಲಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಅದು ನಾವು ಒಳ್ಳೆ ದುಡ್ಡು ಮಾಡೋವಂಥ ಇದು ಪ್ಲೇಸ್ ಇದು ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜಮೀನು. ಇದು ರೋಡ್ ಫೇಸ್ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಇಷ್ಟು ಎಲ್ಲ ರೋಡ್ ಫೇಸ್ಗೆ ಬರುತ್ತೆ ಕಂಪ್ಲೀಟ್. ಇಲ್ಲಿಂದ ಇದೆಲ್ಲ ರೋಡ್ ಫೇಸೇ ನಿಮಗೆ, ಇದೆಲ್ಲ ರೋಡ್ ಫೇಸ್ ಬರುತ್ತೆ. ರೋಡ್ ಫೇಸ್ ಬಂದ ಆದಮೇಲೆ ನೋಡಿ ಇದು ಲಾಸ್ಟು, ಇಲ್ಲಿಗೆ ಎಂಡ್ ಆಗುತ್ತೆ ನಮಗೆ. ಇಲ್ಲಿಗೆ ಎಂಡ್ ಆಗುತ್ತೆ. ಜಮೀನು ಯಾವ ಥರ ಇದೆ ಅಂತ ಬಿಟ್ಟು ಜಮೀನು ಒಳಗಡೆ ಹೋಗೋಣ, ತೋರಿಸ್ತೀನಿ. ಇದು ರಸ್ತೆ ನೋಡಿ, ನಿಮಗೆ 60 ಅಡಿ ರಸ್ತೆ ಬರುತ್ತೆ ಇದು ಮ್ಯಾಕ್ಸಿಮಮ್. ಇದು ಸ್ಟೇಟ್ ಹೈವೇ, ಇದು ಸ್ಟೇಟ್ ಹೈವೇ ಅನಂತಪುರ ಟು ಚಿತ್ರದುರ್ಗ. ಇಷ್ಟೆಲ್ಲ ತಾರ್ ರೋಡಿಂದ ಇಲ್ಲಿಂದ ಜಮೀನು ಸ್ಟಾರ್ಟ್ ಆಗಿದ್ದು. ಇಷ್ಟೆಲ್ಲ ನಮಗೆ ಬಂದ ಮೇಲೆ ಜಮೀನು ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತ ಎಲ್ಲ ನೀಟಾಗಿ ತೋರಿಸ್ತೀನಿ. ಪಕ್ಕದಲ್ಲೆಲ್ಲ ದಾಳಿಂಬರೆ ಪಪ್ಪಾಯಿ ಮಾಡಿದ್ದಾರೆ, ತುಂಬ ಒಳ್ಳೆ ತೋಟ ಇದು. ಜಮೀನು ಒಳಗಡೆ ಬಂದ ಮೇಲೆ ನಮ್ಗೆ ಈ ಥರ ಇರುತ್ತೆ ಕಂಪ್ಲೀಟಾಗಿ, ನೀಟ್ ಆ್ಯಂಡ್ ಕ್ಲೀನು. ಅದೇನು ಬೆಟ್ಟ ಇದೆಯಲ್ಲ, ಬೆಟ್ಟದವರೆಗೂ ನಮ್ಮ ಜಮೀನು ಬರೋದಿಲ್ಲ, ಸ್ಕ್ವೇರ್ ಇದೆ ಕಂಪ್ಲೀಟು, 4 ಮೂಲೆನೂ. ಇದು ರೋಡ್ ಫೇಸಿಂದ ಹಿಂಗೆ ಬಂದಮೇಲೆ ಸ್ಟ್ರೈಟಾಗಿ ಹೋಗುತ್ತೆ. ಈ ಥರ ಸ್ಟ್ರೈಟ್ ಹೋಗಿ ಕೊನೆ ಹೆಂಡಿಗೆ ಅಲ್ಲಿ ನಮಗೆ ಈ ಬಾರ್ಡ್ರ್ ಬರುತ್ತೆ, ಈ ಬಾರ್ಡ್ರ್ವರೆಗೂ ಬರುತ್ತೆ. ಮತ್ತು ಈ ಕಡೆ ಈ ಬಾರ್ಡ್ರ್ವರೆಗೂ ಬರುತ್ತೆ, ಮತ್ತು ಈ ಕಡೆ ಈ ಬಾರ್ಡ್ರ್ವರೆಗೂ ಬರುತ್ತೆ. ಇದು ರೆಡ್ ಸಾಯಿಲು. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ, ಕೆಂಪು ಭೂಮಿ, ಭಾಳ ಅನುಕೂಲ ಇದೆ. ರೋಡ್ ಫೇಸೇ 400 ಅಡಿ ಬರುತ್ತೆ ನಿಮಗೆ. ಸ್ಕ್ವೇರ್ ಇದೆ, ಚೌಕವಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ನವಿಲುಗಳ ಕುಣಿತಾ ಇದೆ, ನೀವು ನೋಡ್ತಾ ಇರ್ಬೋದು, ನವಿಲುಗಳು ಆಡ್ತಾ ಇದ್ದಾವೆ ಇಲ್ಲಿ. ತುಂಬ ಚೆನ್ನಾಗಿದೆ ರೋಡ್ ಫೇಸು, ತುಂಬ ಅಲ್ಲಿಂದ ಹಿಡಿದು ಕೊನೆ ಅಲ್ಲಿವರೆಗೂ ಬರುತ್ತೆ ನಿಮಗೆ. ರೋಡ್ ಫೇಸ್ ಅಲ್ಲಿವರೆಗೂ ಬರುತ್ತೆ, ತುಂಬ ಚೆನ್ನಾಗಿದೆ ಸರ್. ಇದು ಮಾರ್ನಿಂಗ್ ಬೆಳಿಗ್ಗೆನೇ ನಾನು ನಿಮಗೆ ಈ ವಿಡಿಯೋನ ತಲುಪಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಂಥ ಪ್ರಾಪರ್ಟಿನ ಖರೀದಿ ಮಾಡಿದ್ರೆ ಫ್ಯೂಚರಲ್ಲಿ ನಿಮಗೆ ಯಾವುದೇ ಥರ ಒಂದು ಸಮಸ್ಯೆ ಇರೋದಿಲ್ಲ. ತುಂಬ ಚೆನ್ನಾಗಿದೆ. ಓಕೆ, ಎಲ್ಲರಿಗೂ ಬಾಯ್.